ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ವಿಮರ್ಶಕರೇ, ಆಸಕ್ತರೇ, ಭಗವದ್ಗೀತೆಯ ಕೊನೆಗೆ ಬಂದಿದ್ದೇವೆ. 18ನೆಯ ಅಧ್ಯಾಯವನ್ನು ಒಂದು ಉಪನ್ಯಾಸದಲ್ಲಿ ಮುಗಿಸದೆ 3-4 ಉಪನ್ಯಾಸಗಳಲ್ಲಿ ಆ ವಿಸ್ತಾರವಾದ ಅಧ್ಯಾಯವನ್ನು ನೋಡೋಣ ಅಂತ ಅಂದುಕೊಂಡಿದ್ದೇವೆ. ಹಲವಾರು ವಿಷಯಗಳು ಅದರಲ್ಲಿ ಚರ್ಚೆಯಾಗಿದೆ. ಪ್ರಾರಂಭದಲ್ಲಿ ಅರ್ಜುನ ಸನ್ಯಾಸ ಹಾಗೂ ತ್ಯಾಗ ಈ 2 ಪದಗಳ, 2 ಹುದ್ದೆಗಳ, 2 ಮನಸ್ಥಿತಿಗಳ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಶ್ನೆಯನ್ನು ಕೇಳ್ತಾನೆ. ತಾತ್ವಿಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಇದ್ದೇನೆ. ಸನ್ಯಾಸ ಅಂದರೆ ಅರ್ಥ ಏನು, ತ್ಯಾಗಿ ಅಂದರೆ ಅರ್ಥ ಏನು, ಯಾವುದು ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ನಾವು ಅದನ್ನು ಕೂಲಂಕಷವಾಗಿ 2 ಉಪನ್ಯಾಸಗಳಲ್ಲಿ ಈಗಾಗಲೇ ಹಿಂದೆ ತುಸು ವಿವರವಾಗಿಯೇ ಅಧ್ಯಯನ ಮಾಡಿದ್ದೇವೆ. ಅದರ ಅತ್ಯಂತ ಸಂಗ್ರಹ ರೂಪ 3 ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಸನ್ಯಾಸ ಅದು ಸಾಮಾನ್ಯವಾಗಿ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು, ಹೆಸರನ್ನು ಬದಲಾಯಿಸಿಕೊಂಡು, ಯಾವುದೇ ಅಂಟನ್ನು ಹೊಂದಿರದೇ ಇರತಕ್ಕಂಥದ್ದು ಸಮಾಜದ ಜೊತೆಗೆ. ಯಾವ ಅಂಟು ಇಲ್ಲ ಅಂದರೆ ಅಲ್ಲಿಗೆ ಸಾಂಸಾರಿಕ ಬಂಧನಗಳು ಯಾವುದೂ ಇಲ್ಲ ಅಂತ. ಅದು ಸನ್ಯಾಸ. ತನ್ನ ಕಾಮ್ಯ ಕರ್ಮಗಳನ್ನೆಲ್ಲ ಬಿಟ್ಟಿರತಕ್ಕಂಥವನು. ಅಲ್ಲಿ ಅಡಮಾನ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ, ಕಾಮ್ಯಾನಾಂ ಕರ್ಮಣಂ ನ್ಯಾಸಂ ಅಂತ. ಅದಕ್ಕಿಂತ ಎತ್ತರವಾದ ಹುದ್ದೆ, ಅವನು ಸನ್ಯಾಸಿಯೇ ಆಗಬೇಕು ಅಂತ ಇಲ್ಲ, ಸಂಸಾರಸ್ಥನೂ ಆಗಬಹುದು. ಆದರೆ ಅವನು ಸರ್ವ ಕರ್ಮ ಫಲತ್ಯಾಗ, ಕರ್ಮವನ್ನು ಮಾಡಬಹುದು. ಅವನು ಸನ್ಯಾಸಿ ಕರ್ಮವನ್ನು ಮಾಡಲ್ಲ ಅಂತ ಹೇಳ್ತಾನೆ. ಆದರೆ ತ್ಯಾಗಿ ಕರ್ಮವನ್ನು ಮಾಡಬಹುದು, ಆದರೆ ಕರ್ಮದ ಫಲವನ್ನು ಅವನು ತಿರಸ್ಕಾರ ಮಾಡ್ತಾನೆ. 3ನೇ ಹಂತದಲ್ಲಿ, ಆತ್ಯಂತಿಕ ಹಂತದಲ್ಲಿ, ಸನ್ಯಾಸಿಯಾಗಿರುವವನೇ ತ್ಯಾಗಿಯೂ ಆಗಿಬಿಟ್ಟರೆ, ಶುದ್ಧ ಸಂಪೂರ್ಣ 100ಕ್ಕೆ 100ರಷ್ಟು ಸನ್ಯಸ್ತ ಬುದ್ಧಿಯನ್ನು ಹೊಂದಿದ್ದಾನೆ ಅಂದರೆ ಅವನು ಸಂಪೂರ್ಣ ತ್ಯಾಗಿಯಾಗಿರ್ತಾನೆ. ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ಇಂದ್ರಿಯಜನ್ಯವಾಗಬಹುದಾದಂತಹ ಇಂದ್ರಿಯಾಪೇಕ್ಷೆಗೆ ಸಂಬಂಧಪಟ್ಟ ಸರ್ವವನ್ನೂ ತ್ಯಾಗ ಮಾಡಿಬಿಡ್ತಾನಾತ. ಸರ್ವಾರಂಭ ಪರಿತ್ಯಾಗಿ ಅಂತ. ಯಾವುದನ್ನೇ ಆರಂಭ ಮಾಡೋಕ್ಕಾಗಿದ್ದರೂ ಆರಂಭದಲ್ಲಿಯೇ ತ್ಯಾಗ ಮಾಡ್ತಾನೆ. ಅದರ ಫಲ ನನಗೆ ಸಂಬಂಧ ಇಲ್ಲ ಅಂತ. ಅವನು ಶ್ರೇಷ್ಠ ಅನ್ನುವುದನ್ನು ಕುರಿತು ಕೃಷ್ಣ ಮಾತನಾಡ್ತಾ ಇದ್ದಾನೆ ಎನ್ನುವುದನ್ನು ನಾವು ಚರ್ಚೆ ಮಾಡ್ತಾ, ಅಂತಹ ಒಬ್ಬ ಪರಮಶ್ರೇಷ್ಠ ತ್ಯಾಗಿಯನ್ನು, ಸನ್ಯಾಸ ಧರ್ಮವನ್ನು ಒಪ್ಪಿಕೊಳ್ತಾ ಅದನ್ನು ಅನುಷ್ಠಾನದಲ್ಲಿಟ್ಟುಕೊಂಡು ಮಹಾತ್ಯಾಗ ಸ್ಥಿತಿಯಲ್ಲಿರತಕ್ಕಂತಹ 1-2 ಉದಾಹರಣೆಗಳನ್ನು ನೋಡಿದ್ವಿ. ಈಗ ಅದರ ಉಚ್ಛ್ರಾಯ ಸ್ಥಿತಿಯಲ್ಲಿರತಕ್ಕಂಥ ಒಂದು ಉದಾಹರಣೆಯನ್ನು ನೋಡೋಣ ಅಂತ ಹೇಳಿ ನನ್ನ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆ. ಈಗ ಆ ಉದಾಹರಣೆಯಿಂದ ನೋಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಶಿವರಾಮಕೃಷ್ಣನ್ ಅಂತ ಒಬ್ಬ ಅಧ್ಯಾತ್ಮಾಸಕ್ತ. ಆತನಿಗೆ ಇನ್ನೇನು ವಿವಾಹ ಆಗಬೇಕು ಅನ್ನುವ ಸಂಭ್ರಮದಲ್ಲಿದ್ದಾಗ ಆತನಿಗೆ ಆ ಸಂಸಾರದಲ್ಲಿ ಸಿಲುಕಿ ಹಾಕಿಕೊಂಡು ಒದ್ದಾಡುವುದು ಬೇಡ ಅನ್ನುವ ನಿರ್ಣಯಕ್ಕೆ ಬರ್ತಾನೆ. ಮದುವೆಯನ್ನು ಬಿಟ್ಟುಬಿಡ್ತಾನೆ. ಗುರುವನ್ನು ಅರಸಿ ಹೊರಡ್ತಾನೆ. ಕೊನೆಗೆ ಆತ ಶಿಷ್ಯನಾಗಿ ಪರಮಶಿವೇಂದ್ರ ಯೋಗಿಗಳು ಅನ್ನುವರ ಹತ್ತಿರ ಸೇರ್ತಾನೆ.
ಆತನ ಪರೀಕ್ಷೆ ಮಾಡಿ ಆ ಶಿವರಾಮಕೃಷ್ಣ ಯೋಗ್ಯನಾಗಿದ್ದಾನೆ ಸನ್ಯಾಸಕ್ಕೆ ಅಂತ ಅರ್ಥವಾದ ಮೇಲೆ ಆತನಿಗೆ ಸದಾಶಿವೇಂದ್ರ ಅನ್ನತಕ್ಕಂತಹ ಯೋಗ ಪಟ್ಟವನ್ನು ಕೊಟ್ಟು ಸನ್ಯಾಸಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಪರಮಶಿವ ಯೋಗೀಂದ್ರರು. ಈ ಸದಾಶಿವೇಂದ್ರ ಸ್ವಾಮಿಗಳು ಪ್ರಕಾಂಡ ಪಂಡಿತರು, ಮಹಾತಪಸ್ವಿ, ನಿಜವಾದ ಸನ್ಯಾಸಿ, ಯಾವುದೇ ಐಹಿಕ ಚಾಪಲ್ಯವನ್ನು ಹೊಂದಿಲ್ಲದೆ ಇರತಕ್ಕಂಥ ವ್ಯಕ್ತಿ, ಮಹಾಜ್ಞಾನಿ. ಆತ ಯಾವುದೇ ತಾತ್ವಿಕ ವಿಷಯ ಬಂದರೂ ಘಂಟಾಘೋಷವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ, ನಿರ್ದುಷ್ಟವಾಗಿ, ನಿಷ್ಠೂರವಾಗಿ ಮಾತನಾಡ್ತಾ ಇದ್ದಂಥ ಸನ್ಯಾಸಿ. ಹಾಗೆ ಅವರು ಗಟ್ಟಿಸಿ ವಾದವನ್ನು ಮಾಡುವ ಸಂದರ್ಭದಲ್ಲಿ ಅಭಿಮುಖರಾಗಿರತಕ್ಕಂಥವರಿಗೆ ಮುಖಭಂಗ ಆಗ್ತಾಯಿತ್ತು, ತೇಜೋಭಂಗ ಆಗ್ತಾಯಿತ್ತು, ಅವಮಾನ ಆಗ್ತಾಯಿತ್ತು. ಇದನ್ನು ಪರಮಶಿವ ಯೋಗೀಂದ್ರರು ಗಮನಿಸಿ 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 ಒಂದು ದಿವಸ ಹೇಳಿದರು. ಭಾಳ ಗಮನ ಇಟ್ಟು ಗಮನಿಸಬೇಕಾದಂಥ ಒಂದು ಅಂಶ ಇದು. ತ್ಯಾಗಿಯ ಉತ್ತುಂಗ ಸ್ಥಿತಿ ಅಂದರೆ ಹೀಗೆ ಎನ್ನುವ ಅರ್ಥದಲ್ಲಿ. ಯಾವುದೂ ಬೇಡ ಅಂತ ಬಿಟ್ಟಾತ. ಈ ವಾದ ತಾನೇ ಆಗಬೇಕಾಗಿದೆ ಆತನಿಗೆ. ಗುರುಗಳು ಹೇಳಿದರು ಒಂದು ಸಲ ಹಾಗೆ ವಾದ ಮಾಡ್ತಾ ಇದ್ದಾಗ, ತೀಕ್ಷ್ಣವಾಗಿ ವಾದ ಮಾತಾಡಿದ್ದೆಲ್ಲ ಸರಿಯೇ, ಮಾತಾಡಿದ್ದಕ್ಕೆಲ್ಲ ಆಧಾರವೇ, ಮಾತಾಡಿದ್ದೆಲ್ಲ ಶಾಸ್ತ್ರೀಯವೇ, ಎಲ್ಲ ಸರಿ. ಆದರೆ ಆ ಭರ್ತ್ಸನೆ, ಆ ವಾದ ಮಂಡನೆಯ ಸಂದರ್ಭದಲ್ಲಿ ಎದುರೂ ಇರತಕ್ಕಂಥವರ ಮನಸ್ಸನ್ನು ಚೂರು ಚೂರು ಮಾಡಿಬಿಡ್ತಾ ಇದ್ದಂಥ ತೀಕ್ಷ್ಣತೆ, ಅದನ್ನು ಅಷ್ಟು ಆಪ್ಯಾಯಮಾನವಾಗಿರಲಿಲ್ಲ. ಆ ವ್ಯಕ್ತಿಗೆ ತುಂಬ ನೋವಾಗ್ತಾ ಇತ್ತು. ಗುರುಗಳು ನೋಡಿ ಒಂದು ಸಲ ಕೇಳಿದರು, ಸದಾಶಿವೇಂದ್ರರೇ, ನಿಮ್ಮ ಈ ವಾಕ್ ಚಾಪಲ್ಯವನ್ನು ಅದರ ಮೇಲೆ ನೀವು ಯಾವಾಗ ನಿಗ್ರಹ ಸ್ಥಿತಿಯನ್ನು ತೆಗೆದುಕೊಳ್ತೀರಿ, ಯಾವಾಗ ನಿಗ್ರಹಿಸ್ತೀರಿ, ಅಂದರೆ ಯಾವಾಗ ನೀವು ಹೆಚ್ಚಿಗೆ ಮಾತಾಡೋದನ್ನು ಬಿಡ್ತೀರಿ ಅಂತ ಕೇಳಿದರು. ಸದಾಶಿವೇಂದ್ರರು, ಗುರುಗಳೇ ಈಗ ಬಿಟ್ಟೆ ಅಂತ ಬಿಟ್ಬಿಟ್ರು. ಬಿಟ್ಟುಬಿಟ್ರು ಅಂದರೆ ಬಿಟ್ಟೇ ಬಿಟ್ಟರು, ಮಾತಾಡುವುದನ್ನೇ ನಿಲ್ಲಿಸ್ಬಿಟ್ರು. ಎಲ್ಲಿಯ ತನಕ? ಸಾಯುವ ತನಕ ಅವರು ಮಾತೇ ಆಡಲಿಲ್ಲ. ಮತ್ತೆ ಮಾತನ್ನೇ ತ್ಯಾಗ ಮಾಡಿಬಿಟ್ರು. ಎಲ್ಲವೂ ಮೊದಲೇ ತ್ಯಾಗ ಆಗಿಬಿಟ್ಟಿತ್ತು. ಅವರ ಸನ್ಯಾಸದ ತೀಕ್ಷ್ಣತೆಯನ್ನು ಕೇಳಿದರೆ ಊಟ ಮಾಡಿದರು, ಬಿಟ್ಟರು, ಯಾವುದೋ ನದಿ ದಂಡೆಯಲ್ಲಿ, ಯಾವುದೋ ಮರಳಹಾಸಿನ ಮೇಲೆ, ಯಾವುದೋ ಕಾಡಿನಲ್ಲಿ, ಯಾವುದೋ ಬಂಡೆ ಮೇಲೆ ಹೀಗೆ ಮಲ್ಕೊಳ್ತಾ ಇದ್ದರು. ಅವರು ಮಲಗಿ ಏಳುವ ಹೊತ್ತಿಗೆ ಯಾರಾದರೂ ದಾರಿ ಹೋಕರೋ ಅಥವಾ ಇವರು ಪರಿಚಯ ಇರತಕ್ಕಂಥವ್ರು ಏನಾದರೂ ಒಂದಷ್ಟು ತಂದಲ್ಲಿ ಇಟ್ಟಿದ್ದರೆ ಆಹಾರವನ್ನು, ಅದನ್ನು ತಿಂತಾಯಿದ್ರು. ಮತ್ತು ಅಷ್ಟೇ, ಯಾರೂ ಇಡದೇ ಇದ್ದರೆ ದಿವಸಗಳು ಉಪವಾಸ, ಅದರ ಕಡೆ ಗಮನವೇ ಇರ್ತಾ ಇರಲಿಲ್ಲ. ಕೊನೆಗೆ ಅವರು ಹಾಕಿಕೊಂಡಿದ್ದಂತಹ ಬಟ್ಟೆ ಚಿಂದಿಯಾಗಿ ಹರಿದು ಹೋಗಿ ಕೊನೆಗೆ ಬೆತ್ತಲೇನೇ ಆಗಿಬಿಟ್ರು. ಅದರ ಕಡೆನೂ ಅವ್ರ ಗಮನ ಇಲ್ಲ. ಜನರು ನೋಡಿದವರು ಅವರು ಗುರುಗಳ ಹತ್ತಿರಕ್ಕೆ ಹೋಗಿ ಹೇಳ್ತಾರೆ, ಏನು ಹೀಗೆಲ್ಲ ಆಗಿಬಿಟ್ಟಿದ್ದಾರೆ, ನಿಮ್ಮ ಶಿಷ್ಯಂದು ಹುಚ್ಚಿಡ್ದಾಗ ಆಗಿಬಿಟ್ಟಿದೆ ಆತನಿಗೆ. ಅದಕ್ಕೆ ಗುರುಗಳು ಹೇಳ್ತಾರಂತೆ, ಅವನು ಹಿಡಿದಿರೋ ಹುಚ್ಚು ನನಗೆ ಬರಲಿಲ್ವಲ್ಲಪ್ಪ, ಆ ಬ್ರಹ್ಮಾನಂದದಲ್ಲಿ ತೇಲ್ತಾ ಇದ್ದಾನೆ ಆತ. ನಿರ್ವಿಕಾರವಾಗಿ ಸದಾ ರಾಮ ಹಾಗೂ ಕೃಷ್ಣ ಅವರಿಗೆ ಅತ್ಯಂತ ಪ್ರಿಯವಾಗಿದ್ದಂಥ ದೇವತೆಗಳು, ನಿರ್ಗುಣ ಹಾಗೂ ಸಗುಣ ಅರ್ಚನೆಯನ್ನು ಮಾಡ್ತಾ ಇದ್ದಂಥವರು, ಸದಾ ಧ್ಯಾನ ಸ್ಥಿತಿಯಲ್ಲಿ ಇದ್ದಂಥವರು. ಸರ್ವವೂ ತ್ಯಾಗ, ಸನ್ಯಾಸದಲ್ಲಿ ಮಹಾತ್ಯಾಗಿ. ಸದಾಶಿವ ಬ್ರಹ್ಮೇಂದ್ರರು ಮೌನವಾಗಿ ಬಿಟ್ಟರು. ಕೊನೆಗೆ ಅವರಿಗೆ ಅತ್ಯಂತ ಆಪ್ತರಾಗಿದ್ದಂಥ ಅಯ್ಯಾವಾಳವರು ಒಂದು ಸಲ ಅವರನ್ನು ಪ್ರಾರ್ಥನೆ ಮಾಡಿದರು, ಸ್ವಾಮಿ ನೀವು ಗುರುಗಳಿಗೆ ಮಾತು ಕೊಟ್ಟರೆ ನಾನು ಮಾತಾಡಲ್ಲ ಅಂತ, ಮಾತಾಡು ಅಂತ ಹೇಳಲಿಲ್ಲ ನಾನು, ಆದರೆ ನಿಮಗೆ ಮಹಾ ಕವಿತಾಶಕ್ತಿ ಇದೆ,
ಅತ್ಯುತ್ಕೃಷ್ಟವಾಗಿರತಕ್ಕಂಥ ಕೀರ್ತನೆಗಳನ್ನು ಈಗಾಗಲೇ ಸಾಕಷ್ಟು ಬರೆದಿದ್ದೀರಿ. ನೀವು ಮಾತಾಡಲ್ಲ ಅನ್ನುವ ಕಾರಣದಿಂದ ನಿಮ್ಮ ಕಾವ್ಯ ಶಕ್ತಿಯನ್ನೇ ನಿಲ್ಲಿಸಿಬಿಟ್ಟಿದ್ದೀರಿ. ನೀವು ಮಾತನಾಡದೇ ಇದ್ದರೆ ಪರವಾಗಿಲ್ಲ, ಕೀರ್ತನೆಗಳನ್ನಾದರೂ ಬರೆಯಿರಿ. ಸದಾಶಿವೇಂದ್ರರಿಗೆ ಅವರು ಹೇಳಿದ್ರೊಳಗೆ ಅರ್ಥ ಇದೆ ಅನ್ನಿಸ್ತು. ಬ್ರಹ್ಮಾನುಭವದಲ್ಲಿ ಬ್ರಾಹ್ಮೀ ಸ್ಥಿತಿಯಲ್ಲಿ ಅವರು ಇದ್ದರೂ ಹೌದು, ಅವರು ಹೇಳ್ತಾ ಇರೋ ಸರಿ, ನನ್ನ ದೈವ ಸಾಮೀಪ್ಯವನ್ನು, ದೈವಾನುಭವವನ್ನು, ದಿವ್ಯಾನುಭೂತಿಯನ್ನು ನಾನು ಬರೆಯಬಹುದು, ಬರೆದರೆ ಮಾತಾಡಬೇಕಾದ್ದಿಲ್ಲ, ಬರೆದು ಉಳಿಸಬಹುದು ಅಂಥೇಳಿ ಬ್ರೂಹಿ ಮುಕುಂದೇತಿ ರಸನೇ ಬ್ರೂಹಿ ಮುಕುಂದೇತಿ ಕೇಶವ ಮಾಧವ ಗೋವಿಂದೇತಿ ಬ್ರೂಹಿ ಮುಕುಂದೇತಿ ಅಂತ ಕೀರ್ತನೆಯನ್ನು ಬರೆದು ಅವ್ರದ್ದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ, ಬಹಳ ಪ್ರಸಿದ್ಧವಾದಂಥ ಅಂಥದ್ದು. ಸಾಕಷ್ಟು ಕೀರ್ತನೆಗಳನ್ನು ಬರೆದು ಪ್ರಸಿದ್ಧರಾಗಿಬಿಟ್ರು. ಇಂತಹ ಸದಾಶಿವೇಂದ್ರ ಯೋಗಿಗಳನ್ನು ಜನ ಕಂಡು 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 ಅವರ ಬ್ರಾಹ್ಮೀ ಸ್ಥಿತಿಯನ್ನು ಅಧ್ಯಯನ ಮಾಡಿ ಸದಾಶಿವೇಂದ್ರ ಯೋಗಿ ಎನ್ನುವುದನ್ನು ಸದಾಶಿವ ಬ್ರಹ್ಮೇಂದ್ರ ಯೋಗಿಗಳು ಅಂತ ಕರೆಯಲಿಕ್ಕೆ ಶುರು ಮಾಡಿದರು. ಅಂತಹ ಮಹಾನ್ ವ್ಯಕ್ತಿ ಸನ್ಯಾಸಿಯೂ ಹೌದು, ತ್ಯಾಗಿಯೂ ಹೌದು, ತ್ಯಾಗಿಯ ಖೇಚರ ಸ್ಥಿತಿಯೂ ಹೌದು ಅಂತ ಕೃಷ್ಣ ಹೇಳಿದ್ದಕ್ಕೆ ಒಂದು ಉದಾಹರಣೆಯನ್ನಾಗಿ ನಾನು ಕೊಟ್ಟೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಇಲ್ಲಿ ತನಕ ನಾನು ಬೇರೆ ಬೇರೆಯವರು ಹೇಳಿದ್ದನ್ನು ಹೇಳಿದ್ದೇನೆ, ಈಗ ನಾನು ಹೇಳ್ತೀನಿ ನಿನ್ನ ಪ್ರಶ್ನೆಯ ಉತ್ತರ. ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೀ ಭರತ ಸತ್ತಮ ಪುರುಷವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಅರ್ಜುನ, ತ್ಯಾಗ ಅನ್ನತಕ್ಕಂಥದ್ದು ಮೂರು ತರಹ ಇದೆ. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ. ಈ ಹಿನ್ನೆಲೆಯ ಕರ್ತವ್ಯಾನೀತಿ ಮೇ ಪಾರ್ಥ, ಯಾರು ತಮ್ಮ ಕಾರ್ಯಗಳನ್ನು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ತೆಗೆದುಕೊಂಡು ಮಾಡುತ್ತಾರೋ, ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ, ಯಾವುದೇ ಕರ್ಮವಾಗಲಿ ಆ ಕರ್ಮದ ಜೊತೆಗೆ ಆಸಕ್ತಿ ಇರಕೂಡದು, ಆ ಕರ್ಮದ ಜೊತೆಗೆ ತನ್ನನ್ನು ಗುರುತಿಸಿಕೊಳ್ಳಬಾರದು. ನಾನು ಯಾವುದೋ ಒಂದು ವೃತ್ತಿಯನ್ನು ತಗೊಂಡಿದ್ದೇನೆ ಅಂದರೆ ಆ ವೃತ್ತಿಯನ್ನು ಅಚ್ಚುಕಟ್ಟಾಗಿ ಮಾಡಬೇಕೇ ವಿನಃ ಅದನ್ನು ನಾನು ಮಾಡ್ತಾ ಇದ್ದೇನೆ, ನಾನು ಹೀಗೆ ಮಾಡಿದರೆ ಆ ಫಲಿತ ಹಾಗಾಗಬೇಕು ಅನ್ನತಕ್ಕಂಥ ಪರಿಚಯವನ್ನು, ಆಸಕ್ತಿಯನ್ನು, ನಂಟನ್ನು ಆ ವೃತ್ತಿಯ ಜೊತೆಗೆ ಹೊಂದಿಕೊಳ್ಳಕೂಡದು. ಸಂಗಂ ತ್ಯಕ್ತ್ವ ಫಲಾನಿಚ, ಆ ಫಲ ಒಳ್ಳೆಯದಾದರೂ ಒಳ್ಳೆಯದು, ಕೆಟ್ಟದ್ದಾದರೆ ಕೆಟ್ಟದ್ದಾದರೂ ಒಳ್ಳೆಯದೇ. ಆ ಫಲ ಅನ್ನತಕ್ಕಂಥದ್ದು ನಾನು ಅಪೇಕ್ಷಿಸುವಂತೆ ಅಲ್ಲ. ಏನಾಗಬೇಕಾಗಿದೆಯೋ ಅದಾಗುತ್ತೆ. ಮಾಡುವ ವೃತ್ತಿಯ ಜೊತೆಗೆ ನನ್ನ ನಂಟಾಗಲಿ, ಅದರಿಂದ ಬರತಕ್ಕಂಥ ಫಲವಾಗಲಿ, ಇದು ಯಾವುದಕ್ಕೂ ನನ್ನ ಸಂಬಂಧ ಇಲ್ಲ ಅನ್ನತಕ್ಕಂತಹ ಮನಸ್ಥಿತಿಯನ್ನು ಹೊಂದಿ ನಿರ್ಲಿಪ್ತ ಭಾವದಿಂದ ಯಾರು ತಾವು ಮಾಡತಕ್ಕಂಥ ಕರ್ಮ ಫಲವನ್ನು ತ್ಯಾಗ ಮಾಡುತ್ತಾರೆ, ಅದನ್ನು ನಾನು ಸಾತ್ವಿಕವಾಗಿರತಕ್ಕಂತಹ ತ್ಯಾಗ ಅಂತ ಕರೀತೀನಿ. ಮೋಹಾತ್ತಸ್ಯ ಪರಿತ್ಯಾಗ ತಾಮಸಃ ಪರಿಕೀರ್ತಿತಃ. ಸನ್ಯಾಸಿಯಾಗಿದ್ದೇನೆ, ಸನ್ಯಾಸಿಯಾಗಬೇಕು ಅನ್ನುವ ಮೋಹದಿಂದ ಯಾರಾದರೂ ಕರ್ತವ್ಯವನ್ನು ಬಿಟ್ಟರೆ
ಎಲ್ಲ ಹೇಳಿದ್ದಾನಾತ, ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ನಿಯತ ಕರ್ಮಗಳು ಅಂತ ಇರುತ್ತೆ, ಆ ಕರ್ಮಗಳನ್ನು ನಾವು ಮಾಡಬೇಕ್ರಿ. ನಾನು ಸನ್ಯಾಸಿಯಾಗಿದ್ದೇನೆ, ಸನ್ಯಾಸವನ್ನು ತೋರಿಸುತ್ತೇನೆ ಅನ್ನುವ ಮೋಹದಿಂದ ನಾನು ಕರ್ಮಗಳನ್ನು ಬಿಟ್ಟರೆ ಮೋಹಾತ್ತಸ್ಯ ಪರಿತ್ಯಾಗ ತಾಮಸಃ ಪರಿಕೀರ್ತಿತ, ಅದು ಒಂದು ತ್ಯಾಗವೇ, ಆದರೆ ಅದು ತಮೋತ್ಯಾಗ ಅಂತ ಕರೀತಾರೆ. ಕಾಯಕ್ಲೇಶ ಭಯಾತ್ಯಜೇತ್ ದುಃಖಮಿತ್ಯೇವ ಯತ್ಕರ್ಮ. ಅಂತಹ ತ್ಯಾಗವನ್ನು ನಾನು ರಾಜಸ ಅಂತ ಕರೀತೀನಿ. ಅದನ್ನು ಮಾಡೋದ್ರಿಂದ ಕಷ್ಟ ಆಗುತ್ತೆ ರೀ ನನಗೆ, ಆದ್ದರಿಂದ ನಾನು ಮಾಡಲ್ಲ. ಅದನ್ನು ಮಾಡೋದರಿಂದ ದುಃಖೋತ್ಪತ್ತಿ ಆಗಬಹುದು, ಆದ್ದರಿಂದ ನಾನು ಅದನ್ನು ಮಾಡಲ್ಲ. ಯಾವ ವ್ಯಕ್ತಿ ಈ ರೀತಿಯ ಮನೋಭಾವದಲ್ಲಿ ಆ ಕರ್ತವ್ಯವನ್ನು ಬಿಡ್ತಾನೆ ಅದನ್ನು ರಾಜಸತ್ಯಾಗ ಅಂತ ಹೇಳ್ತೀನಿ. ಕಾರ್ಯಮಿತ್ಯೇವ ಯತ್ಕರ್ಮ, ನಿಯತಂ, ನಿಯತ ಕರ್ಮವನ್ನು ಕಾರ್ಯ, ಅದು ಕರ್ತವ್ಯ ಅಂತ ಹೇಳಿ ಯಾರು ಮಾಡುತ್ತಾರೆ, ಈಗಾಗಲೇ ಹೇಳಿದಾಗೆ ಸಂಗಮ್ ತ್ಯಕ್ತ್ವಾ ಫಲಾನಿ, ನನಗೆ ಆ ಕಾರ್ಯದಲ್ಲಿ ಆಸಕ್ತಿಯೂ ಇಲ್ಲ, ಅದರ ಫಲವೂ ನನಗೆ ಬೇಕಾಗಿಲ್ಲ ಅಂತ ಯಾರು ಬಿಡ್ತಾರೆ ಅದನ್ನು ನಾನು ಸಾತ್ವಿಕ ತ್ಯಾಗ ಅಂತ ಕರಿತೀನಿ ಅನ್ನುವ 3 ನಿರೂಪಣೆಗಳನ್ನು ಶ್ರೀಕೃಷ್ಣ ತ್ಯಾಗದ ಬಗ್ಗೆ ಹೇಳ್ತಾರೆ. ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಕೃಷ್ಣ ಮಾತಾಡಿದ್ದಾನೆ. ಅದರೊಳಗೆ ಒಂದು ವಿಷಯವನ್ನು ನಾವು ಇಂದು ದಾಖಲು ಮಾಡೋಣ. ಜನರ ಮನಸ್ಸಿನಲ್ಲಿ ಈ ಜಾತಿಗಳ ಬಗ್ಗೆ ಇದೆ. ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ವ್ಯವಸ್ಥೆಯನ್ನು ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿವೆ. ಇಂತಹ ಜಾತಿಯಲ್ಲಿ ಹುಟ್ಟುವವನು ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆಯೋ ಆ ಜಾತಿಗೆ ಅವನು ಸಂಬಂಧಪಡ್ತಾನೆ ಅಂತ ಸಾಮಾನ್ಯವಾಗಿ 100ಕ್ಕೆ 99 ಮಂದಿ ಒಪ್ಪಿಕೊಂಡಿರತಕ್ಕಂಥ ಸ್ಥಿತಿ. ಅಂದರೆ ಬ್ರಾಹ್ಮಣನೊಬ್ಬನಿಗೆ ಹುಟ್ಟತಕ್ಕಂಥವನು ಬ್ರಾಹ್ಮಣನಾಗಿರ್ತಾನೆ, ಕ್ಷತ್ರಿಯನಿಗೆ ಹುಟ್ಟತಕ್ಕಂಥವನು ಕ್ಷತ್ರಿಯನಾಗಿರ್ತಾನೆ. ಇದು ಬಹಳ ಸಹಜವಾಗಿ ಎಲ್ಲರೂ ಒಪ್ಪಿಕೊಂಡಿರತಕ್ಕಂಥದ್ದು. ಆದರೆ ಕೃಷ್ಣ ಅದನ್ನು ಒಪ್ಪುವುದಿಲ್ಲ. ಬ್ರಹ್ಮ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ ಅಂತ ಹೇಳ್ತಾನೆ. ಬ್ರಾಹ್ಮಣನಿಗೆ ಹುಟ್ಟಿದವನು ಬ್ರಾಹ್ಮಣನೇ ಆಗಬೇಕಾಗಿಲ್ಲ. ಹುಟ್ಟಿನಿಂದ ಜಾತಿಯನ್ನು ನಾನು ನಿರ್ಣಯಿಸುತ್ತಿಲ್ಲ. ಹಿಂದಿಗಾಲೇ ಹೇಳಿಬಿಟ್ಟಿದ್ದಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. 4 ಜಾತಿಗಳು, 4 ವರ್ಣಗಳು ಮಯಾ ಸೃಷ್ಟಂ. ಯಾವ ಆಧಾರದ ಮೇಲೆ ಸೃಷ್ಟಿ ಮಾಡ್ತಾ ಇದ್ದೇನೆ ನಾನು? ಗುಣಕರ್ಮ ವಿಭಾಗಶಃ. ಇಂಥ ಗುಣ ಇರಬೇಕು, ಇಂಥ ಕರ್ಮವನ್ನು ಮಾಡಬೇಕು. ಗುಣ ಹಾಗೂ ಕರ್ತವ್ಯ ಈ 2ರ ಮೇಲೆ ಇಂಥವನ ಜಾತಿ ಇಂಥದ್ದು ಅಂತ ನಿರ್ಣಯಿಸ್ತೀನಿ. ಜನ್ಮತಃ ಜಾತಿ ಅಲ್ಲ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಅದನ್ನು ಈಗ 18ನೇ ಅಧ್ಯಾಯದಲ್ಲಿ ಪುನರುಚ್ಚಾರ ಮಾಡಿ ಅತ್ಯಂತ ಖಚಿತವಾಗಿ ಹೇಳ್ತಾ ಇದ್ದಾನೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ. ನಾನು ವಿಭಾಜನೆ ಮಾಡಿದ್ದೇನೆ, ಇವನು ಬ್ರಾಹ್ಮಣ, ಇವನು ವರ್ತಕ, ಇವನು ಶೂದ್ರ, ಇವನು ಕ್ಷತ್ರಿಯ ಅಂತ. ಹೇಗೆ? ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಪ್ರಭವ ಅಂದರೆ ಹುಟ್ಟತಕ್ಕಂಥದ್ದು. ಆ ವ್ಯಕ್ತಿಯ ಗುಣಗಳನ್ನು ಅನುಸರಿಸಿ, ಕರ್ಮವನ್ನು ಅನುಸರಿಸಿ, ಇಂಥವನು ಇಂಥ ಕರ್ಮಗಳನ್ನು ಮಾಡಿದರೆ, ಈ ಗುಣಗಳು ಇದ್ದರೆ ಇವನು ಇಂಥ ಜಾತಿಯವನು ಅಂತ ನಿರ್ಣಯ ಮಾಡಿದ್ದೇನೆ. ಹಾಗಂತ ಹೇಳಿ ಬ್ರಾಹ್ಮಣನಲ್ಲಿ ಇರಬೇಕಾದ ಗುಣಗಳದು ಒಂದು 9 ಪಟ್ಟಿ ಮಾಡ್ತಾನೆ. ಶಮೋ ದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಈ 9 ಗುಣಗಳಲ್ಲೂ ಯಾರಲ್ಲಿ ಇರುತ್ತದೋ ಅವನು ಬ್ರಾಹ್ಮಣ ಕಣೆ. ಹುಟ್ಟಿನಿಂದ ಬ್ರಾಹ್ಮಣ್ಯ ಬರೋದಿಲ್ಲ. ಶಮೋ ಅಂದರೆ
ಮನಸ್ಸನ್ನು ನಿಗ್ರಹ ಮಾಡಿ ಶಮನ ಮಾಡಬೇಕು ಆ ಮನಸ್ಸಿನ ಆಸೆಗಳನ್ನು. ದಮ ಅಂದರೆ ಇಂದ್ರಿಯಗಳು ಬಯಸ್ತಕ್ಕಂಥದ್ದನ್ನು ನಿಗ್ರಹಿಸಬೇಕು. ತಪಃ ಧ್ಯಾನ ಮಾಡಬೇಕು, ತಾನು ಸಾಧಿಸಬೇಕಾದ ಗುರಿಯ ಕಡೆಗೆ. ಶಮೋ ದಮಸ್ ತಪಶೌಚಂ ಶುದ್ಧವಾಗಿರಬೇಕು. ಬಾಹ್ಯ ಶುದ್ಧಿ ಹಾಗೂ ಅಂತರಂಗದ ಶುದ್ಧಿ ಎರಡೂ ಶುದ್ಧಿಯನ್ನು ಹೊಂದಿರಬೇಕು. ಕ್ಷಾಂತಿ ಕ್ಷಮಿಸ್ತಕ್ಕಂಥ ಗುಣ ಇರಬೇಕು ಅವನಲ್ಲಿ. ಎಂಥದ್ದೇ ಅಪರಾಧ ಆದರೂ, ಎಷ್ಟೇ ತನಗೆ ನೋವು ಉಂಟು ಮಾಡಿದರೂ ಬೇರೆಯವರು ಕ್ಷಮಿಸಬೇಕಾದ. ಆರ್ಜವ ಬಹಳ ಸರಳವಾಗಿರಬೇಕು, ಹೊರಗೊಂದು ಒಳಗೊಂದು ಇರಬಾರ್ದು. ಜ್ಞಾನ ಅಧ್ಯಯನಶೀಲನಾಗಿರಬೇಕು. ವಿಜ್ಞಾನ ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂಥವನಾಗಬೇಕು. ಆಸ್ತಿಕ್ಯ ಅಂದರೆ ದೈವದಲ್ಲಿ, ವೇದಗಳಲ್ಲಿ, ವೇದ ಚಿಂತನೆಯಲ್ಲಿ ಅಸ್ತಿತ್ವವನ್ನು ಹೊಂದಿ ನಂಬತಕ್ಕಂತಹ ಆಸ್ತಿಕನಾಗಿರಬೇಕು. ಈ 9 ಗುಣಗಳು ಯಾರಲ್ಲಿ ಇರುತ್ತದೋ ಅವನು ಬ್ರಾಹ್ಮಣ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರ ಭಾವಶ್ಚ. ಈ 7 ಗುಣಗಳು ಇದ್ದರೆ, ಈ 7 ಗುಣಗಳು ಯಾರಲ್ಲಿ ಇರುತ್ತದೋ ಅವನು ಕ್ಷತ್ರಿಯನಾಗ್ತಾನೆ. ಶೌರ್ಯ, ದಾನ, ತಪಸ್ಸು, ಅಥವಾ ಯಾರಲ್ಲಿ ಈಶ್ವರ ಭಾವ ಇರುತ್ತೋ ಅಂದರೆ ದೈವಿ ಭಾವ ಯಾರಲ್ಲಿ ಕಾಣುತ್ತದೋ, ಯುದ್ಧೇ ಚಾಪ್ಯವಲಾಯನಂ ಯುದ್ಧದ ಸಂದರ್ಭದಲ್ಲಿ ಹಿಂದಕ್ಕೆ ಓಡಿ ಹೋಗದೆ ಬೆನ್ನು ತೋರಿಸದೇ ಇರತಕ್ಕಂಥ ಗುಣ ಯಾರಿಗಿರುತ್ತೋ, ತೇಜಸ್ಸು ಆ ಮುಖದಲ್ಲಿ ಆ ತೇಜು ಆ ಕಾಂತಿ ಕಾಣಬೇಕು. ಇಂತಹ ಗುಣಗಳೆಲ್ಲ ಯಾರಲ್ಲಿರುತ್ತೋ ಅವನು ಕ್ಷತ್ರಿಯ. ಹಾಗೇ ಕೃಷಿ, ಗೋರಕ್ಷ, ವಾಣಿಜ್ಯಂ ಈ 3 ಗುಣಗಳು ಯಾರಲ್ಲಿರುತ್ತೋ ಅವನು ವೈಶ್ಯ. ವ್ಯವಸಾಯ ಮಾಡತಕ್ಕಂಥದ್ದು, ಗೋವುಗಳನ್ನು ರಕ್ಷಣೆ ಮಾಡತಕ್ಕಂಥದ್ದು ಅಂದರೆ ಪಶುಪಾಲನೆ ಮಾಡತಕ್ಕಂಥದ್ದು, ಹಾಗೂ ವಾಣಿಜ್ಯ ಅಂದರೆ ವಸ್ತುಗಳನ್ನು, ಸಾಮಗ್ರಿಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಕ್ಕಂಥ ಈ 3 ಕರ್ತವ್ಯಗಳನ್ನು ಯಾರು ನಿಭಾಯಿಸುತ್ತಾರೋ ಅವರು ವೈಶ್ಯರು. ಹಾಗೇ ಶೂದ್ರಸ್ಯಾಪಿ ಸ್ವಭಾವಜಂ ಏನಪ್ಪ ಅಂದರೆ ಸೇವಾಸಕ್ತನಾಗಿರತಕ್ಕಂಥದ್ದು. ಕೃಷಿಗವು ರಕ್ಷ ವಾಣಿಜ್ಯಂ ಅವು 3 ವೈಶ್ಯಕರ್ಮ ಸ್ವಭಾವಜಂ. ಪರಿಚರ್ಯಾತ್ಮಕಂ ಕರ್ಮ ಪರಿಚರ್ಯೆಯನ್ನು ಮಾಡತಕ್ಕಂಥದ್ದು ಶೂದ್ರಸ್ಯಾಪಿ ಸ್ವಭಾವಜಂ. ಯಾರು ಪರಿಚರ್ಯೆಯನ್ನು ಮಾಡುತ್ತಾರೋ, ಯಾರು ಸೇವೆಯನ್ನು ಮಾಡುತ್ತಾರೋ ಅವರು ಶೂದ್ರರಾಗಿರ್ತಾರೆ. ಇವರು ಯಾರು? ಈ 4 ಜನ್ಮತಃ ಬರತಕ್ಕದ್ದು ಅಲ್ಲ. ಈ 4 ವರ್ಣಗಳು ಇರತಕ್ಕಂಥದ್ದು. ಈ 4 ವರ್ಣಗಳು ವ್ಯಕ್ತಿಯೊಬ್ಬ ಮಾಡತಕ್ಕಂತಹ ವೃತ್ತಿಯ ಮೇಲೆ, ಆತನಲ್ಲಿರತಕ್ಕಂಥ ಗುಣದ ಮೇಲೆ ಅವಲಂಬಿತವಾಗುತ್ತದೆ. ಈಗ ಉದಾಹರಣೆಗೆ ಸೈನ್ಯದಲ್ಲಿ ಇರತಕ್ಕಂಥ ಎಲ್ಲ ಜಾತಿಗಳವರೂ ಕ್ಷತ್ರಿಯರೇ. ವ್ಯಾಪಾರವನ್ನು ಮಾಡತಕ್ಕಂತಹ ಒಬ್ಬ ಬ್ರಾಹ್ಮಣನೂ ವೈಶ್ಯನೇ. ಪಾಠವನ್ನು ಮಾಡ್ತಾ ಇರತಕ್ಕಂಥ ಒಬ್ಬ ವೈಶ್ಯನೂ ಬ್ರಾಹ್ಮಣನೇ. ಅಂದರೆ ವೃತ್ತಿಗಳ ಮೇಲೆ ಅವರ ಜಾತಿ ನಿರ್ಣಯವಾಗುತ್ತದೆಯೇ ವಿನಃ ಹುಟ್ಟಿನಿಂದ ಅಲ್ಲ ಅನ್ನತಕ್ಕಂಥ ಬಹುದೊಡ್ಡ ಹೇಳಿಕೆಯನ್ನು 5000 ವರ್ಷಗಳ ಹಿಂದೇನೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ದಾಖಲು ಮಾಡಿದ. ಮುಂದಿನ ಉಪನ್ಯಾಸದಲ್ಲಿ ಉಳಿದಿರತಕ್ಕಂಥ ಪ್ರಧಾನವಾದ ಅಂಶಗಳನ್ನು ಕುರಿತು ಮಾತಾಡಿ 18ನೇ ಅಧ್ಯಾಯ ಮುಗಿಯುತ್ತೆ. ಭಗವದ್ಗೀತೆಯಲ್ಲಿ ಮುಕ್ತಾಯವಾಯಿತು ಅಂತ ಭಾವಿಸೋಣ. ಇದೀಗ ಭೀಷ್ಮ ಪರ್ವ ಅನ್ನತಕ್ಕಂಥದ್ದು ಮುಂದಿನ ಅಲ್ಲ, ಅದರ ಮುಂದಿನ ಉಪನ್ಯಾಸದಿಂದ ಮುಂದುವರಿಯುತ್ತೆ ಅಂತ ಹೇಳಿ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣವೇ. ವೇದಪಾರಾಯಣದ ಫಲ, ಗಂಗಾದಿತೀರ್ಥಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲ, ಉಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.